ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ಯನ್ನಾಮಾನಿ ಚ ಗೃಹ್ಣಾತಿ ಲೋಕೋ ಭೃತ್ಯೆ ಕೃತಾಗಸಿ ಸೋ ಸಾಧುವಾದಸ್ತತ್ಕೀರ್ತಿಂ ಹಂತಿ ತ್ವಚ ಮಿವಾಮಯಃ. ಅನುವಾದ: ಶರೀರದ ಯಾವುದೇ ಭಾಗದಲ್ಲಿನ ತೊನ್ನಿನ ಬಿಳಿ ಮಚ್ಚೆಯೊಂದು ಇಡೀ ಚರ್ಮವನ್ನೇ ಮಲಿನಗೊಳಿಸುವಂತೆ ಸೇವಕನೊಬ್ಬನು ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ಮಹರ್ಷಿಗಳಿಗೆ ಹೇಳ್ತಾನೆ, ನನ್ನ ಭಕ್ತರಾದಂಥ ನೀವು ಅವರಿಗೆ ಕೊಟ್ಟಿರುವಂಥ ಶಿಕ್ಷೆ ಇದೆಯಲ್ಲ, ಅದು ಸರಿಯಾಗೇ ಇದೆ. ನನ್ನ ಪಾಲಿಗೆ ಬ್ರಾಹ್ಮಣ ತುಂಬಾ ಅತ್ಯುನ್ನತವಾಗಿರುವಂಥವನು ಮತ್ತು ತುಂಬ ಪ್ರೀತಿಪಾತ್ರನಾಗಿರುವಂಥವನು. ನನ್ನ ಸಹಾಯಕರು ಮಾಡಿರುವಂಥ ಈ ಅಗೌರವ ಇದೆಯಲ್ಲ, ಅದು ನನ್ನಿಂದನೇ ಆಗಿದೆ ವಾಸ್ತವದಲ್ಲಿ. ಯಾಕೆ ಅಂತಂದರೆ ದ್ವಾರಪಾಲಕರು ನನ್ನ ಸೇವಕರಾಗಿರೋದ್ರಿಂದ ಆ ಅಪರಾಧವನ್ನು ನಾನೇ ಹೊತ್ಕೊಳ್ತೀನಿ. ಅದಕ್ಕೋಸ್ಕರ ಈ ಘಟನೆಯ ಬಗ್ಗೆ ತಮ್ಮ ಕ್ಷಮೆಯನ್ನು ಯಾಚನೆ ಮಾಡ್ತೀನಿ ಅಂತಂದ್ಬಿಟ್ಟು ಭಗವಂತ ಕೇಳ್ಕೊಳ್ಳೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾನೆ, ಶರೀರದ ಯಾವುದೇ ಭಾಗದಲ್ಲಿ ಒಂದು ತೊನ್ನಿನ ಮಚ್ಚೆ ಇದ್ದರೆ, ತೊನ್ನು ಅಂದರೆ ಒಂಥರ ಸ್ಕಿನ್ನೇ ಒಂದು ವೈಟ್ ಪ್ಯಾಚಸ್ ಥರ ಬಂದಿರುತ್ತೆ ನೋಡಿ, ಇಲ್ಲ ಲೈಟ್ ಪಿಂಕ್ ಇರುತ್ತೆ, ವೈಟ್ ಇರುತ್ತೆ, ಅದನ್ನು ತೊನ್ನು, ಬಿಳಿ ಮಚ್ಚೆ ಅಂತ ಹೇಳ್ತೀವಿ. ಅದು ನಮ್ಮ ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಬಂದಿದ್ರೆ ಇಡೀ ಚರ್ಮವನ್ನೇ ಅದು ಮಲಿನಗೊಳಿಸ್ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ. ಆ ರೀತಿ ಸೇವಕ ಮಾಡಿರುವಂತಹ ಒಂದು ತಪ್ಪು ಕೆಲಸ ಇದೆಯಲ್ಲ, ಅದು ಜನಸಾಮಾನ್ಯರೆಲ್ಲರೂ ಕೂಡ ಅವನ ಒಬ್ಬ ಒಡೆಯ ಯಾರಿರ್ತಾನೋ ಅವನನ್ನೇ ಬೈಯೋ ಥರ ಆಗ್ಬಿಡುತ್ತೆ. ಅಂದರೆ ಇವ್ರು ಮಾಡಿದ್ರೆ ತಪ್ಪು, ಅವರ ಒಡೆಯ ಇರ್ತಾನಲ್ಲ, ಯಾರಾದರೂ ಆಗಿರ್ಬೋದು, ಅವನ ಬಗ್ಗೆ ಮಾತಾಡ್ತಾರೆ, ಅವನಿಂದಾನೇ ಇದಾಗಿರೋದು ಅಂತ ಸೇವಕರನ್ನ ಇಟ್ಕೊಂಡಿದ್ದಾನೆ, ಮತ್ತು ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ, ಅವರನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ. ಅಂದರೆ ಯಾರಾದರೂ ಕೆಲಸಗಾರರು ಸೇವಕರು ತಪ್ಪು ಮಾಡಿದ್ರು ಅಂತಂದರೆ ಅದರ ಹೊಣೆ ಆ ಓನರ್ಗೆ ಹೋಗುತ್ತೆ, ಅಂದರೆ ಆ ಒಡೆಯನಿಗೆ ಹೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳೋದು. ಇಲ್ಲಿ ನನ್ನ ಸೇವಕರು ತಪ್ಪು ಮಾಡಿರೋದ್ರಿಂದ ಅದರ ತಪ್ಪು ನಾನು ಹೊರಿಸ್ಕೊಳ್ತೀನಿ ಅಂತ ಹೇಳ್ತಾನಲ್ಲ. ಯಾಕೆ ಅಂದರೆ ಅದು ಒಡೆಯನ ಜವಾಬ್ದಾರಿಯಾಗಿರುತ್ತೆ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ವೈಷ್ಣವನಾದವನು ಪೂರ್ಣವಾಗಿ ಅರ್ಹನಾಗಿರಬೇಕು. ಭಾಗವತದಲ್ಲಿ ಹೇಳಿರುವಂತೆ ವೈಷ್ಣವನಾದ ಯಾರೇ ಆಗಲಿ ದೇವತೆಗಳ ಎಲ್ಲ ಸದ್ಗುಣಗಳನ್ನು ವೃದ್ಧಿಗೊಳಿಸಿಕೊಂಡಿರುತ್ತಾನೆ. ನೋಡಿ, ಇಲ್ಲಿ ವೈಷ್ಣವ ಅಂತಂದರೆ ಫಸ್ಟು ನಾವು ಅರ್ಥ ಮಾಡ್ಕೋಬೇಕು, ಯಾರು ಆ ದೇವೋತ್ತಮ ಪರಮಪುರುಷ, ಅವನು ವಿಷ್ಣು, ಕೃಷ್ಣ, ರಾಮ ಅಂತ ತಿಳ್ಕೊಂಡಿರ್ತಾನೋ, ವಿಷ್ಣುವಿನ ಯಾವುದೇ ಅವತಾರ ಆಗಿರ್ಬೋದು, ಅವನೇ ಪರಮ ಪುರುಷ ಅಂತ ಯಾರು ತಿಳ್ಕೊಂಡಿರ್ತಾರೋ, ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಯಾವ ವರ್ಣ, ಯಾವ ಆಶ್ರಮ, ಯಾವುದ್ರಲ್ಲಾದರೂ ಹುಟ್ಟಿರಲಿ, ಎಂಥ ಜೀವಿಗಳಾಗಾದರೂ ಹುಟ್ಟಿರಲಿ, ಆದರೆ ಅವನಿಗೆ ಆ ಭಗವಂತನ ಬಗ್ಗೆ ಅರಿವಿರಬೇಕು. ಅಂಥವರನ್ನು ವೈಷ್ಣವರು ಅಂತ ಕರೆಯೋದು. ಇದು ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಆ ವೈಷ್ಣವ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನೇನೆಲ್ಲ ಅರ್ಹತೆಗಳನ್ನು ನಾವು ಗಳಿಸ್ಬೇಕು ಅನ್ನೋದನ್ನು ಭಾಗವತ ನಮ್ಗೆ ಹೇಳ್ತಾ ಹೋಗುತ್ತೆ. ಆ ಅರ್ಹತೆಗಳನ್ನು ಗಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಆಯಿತಾ. ಬರೀ ಏನೋ ಒಂದು ಸುಮ್ಮನೆ 4 ಜನದ ಜೊತೆ ಇದ್ಬಿಟ್ಟು ಎಲ್ಲೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದೆ ಅಥವಾ ಪೂಜೆ ಪುನಸ್ಕಾರ ಮಾಡಿದೆ ಅಷ್ಟರಲ್ಲೇ ನಮ್ಮದು ಮುಗಿದೋಗೋದಿಲ್ಲ. ಅದು ಏನೇನೂ ಅಲ್ಲ. ನಾವು ಯಾವಾಗ ಜ್ಞಾನವನ್ನು ತಿಳ್ಕೊಂಡು ಭಗವಂತ ಯಾರು ಏನು ಅನ್ನೋದ್ರ ಬಗ್ಗೆ ನಮಗೆ ಅರಿವು ಬರ್ತಾ ಬರ್ತಾ ಅವನಲ್ಲಿ ಪ್ರೀತಿ ಹೆಚ್ಚಾಗಿ ಅವನಿಗಾಗಿ ನಮ್ಮ ಆತ್ಮ ಪರಿತಪಿಸುತ್ತಲ್ಲ, ಅದು ಬರಬೇಕು. ಆ ಒಂದು ತಳಮಳ ಅಂತ ಹೇಳ್ತೀವಿ, ಭಗವಂತನನ್ನು ನಾನು ನೋಡಬೇಕು ಅನ್ನುವಂಥ ಆತುರತೆ ಬರುತ್ತಲ್ಲ, ಅದು ಬರಬೇಕು ನಮಗೆ. ಆಗ ನಾನು ವೈಷ್ಣವ ಅಂತ ಅನ್ನಿಸ್ಕೊಳ್ಳೋದು ಆಯಿತಾ. ಅದು ಬಂದಿಲ್ಲ ಅಂತಂದರೆ ಅಲ್ಲಿವರೆಗೂ ನಮ್ಮ ಭಕ್ತಿ ಇನ್ನೂ ಶುರುವೇ ಆಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾನು ಭಕ್ತಿ ಮಾಡ್ತೀನಿ ಅಂತೀವಲ್ಲ, ಅದೆಲ್ಲ ಭಕ್ತಿ ಅಲ್ಲ. ಭಕ್ತಿಗೆ ಬರೋದಕ್ಕೆ ಮಾಡುವಂಥ ಸಾಧನೆಗಳು. ನಾವಿನ್ನೂ ಆ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲೂ ಇಲ್ಲ ಅಂತಲೇ ತಿಳ್ಕೋಬೇಕು. ಯಾವಾಗ ನಮಗೆ ಧರ್ಮಗ್ರಂಥಗಳನ್ನು ಓದಬೇಕು, ತಿಳ್ಕೋಬೇಕು, ಅದರಲ್ಲಿರುವಂಥ ವಿಚಾರಗಳನ್ನು ಕೇಳಬೇಕು ಅನ್ನುವಂಥ ಆ ಒಂದು ಆತುರತೆ ಮತ್ತು ಕಾತುರತೆ ಅಂತ ಹೇಳ್ತೀವಲ್ವ, ಅದು ಬರೋದಿಲ್ವೋ
ಅಲ್ಲಿವರೆಗೂ ನಾವಿನ್ನೂ ಏನೂ ಮಾಡಿಲ್ಲ ಅಂತಲೇ ಅರ್ಥ. ಯಾಕಂದರೆ ನಮಗೆ ಆ ಭಗವಂತನ ವಿಚಾರಗಳು ತಿಳಿಯೋದೇ ಧರ್ಮಗ್ರಂಥಗಳ ಮೂಲಕ. ಅದ್ರ ಬಗ್ಗೆನೇ ನಮಗೆ ಆಸಕ್ತಿ ಇಲ್ಲ, ಕೇಳೋದ್ರ ಬಗ್ಗೆನೇ ನಮಗೆ ಆಸಕ್ತಿ ಇಲ್ಲ ಅಂತಂದರೆ ಏನೂ ಮಾಡ್ತಾ ಇಲ್ಲ ನಾವು, ಇನ್ನೂ ಏನೂ ನನ್ನ ಜೀವನದಲ್ಲಿ ಶುರುನೇ ಆಗಿಲ್ಲ ಆಧ್ಯಾತ್ಮಿಕತೆ ಅಂತಲೇ ಅರ್ಥ ಮಾಡ್ಕೋಬೇಕು ನಾವು, ಆಯಿತಾ. ಮೊದಲು ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇರಬೇಕು ನಮಗೆ. ಯಾಕೆ ಅಂತಂದರೆ ಧರ್ಮಗ್ರಂಥಗಳಲ್ಲಿ ಹೇಳಿರೋ ಪ್ರಕಾರ ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಇರೋದು. ಮೊದಲು ನಾವು ಕೇಳಬೇಕು, ಕೇಳೋದ್ರಿಂದನೇ ನಮಗೆ ವಿಷಯಗಳು ಗೊತ್ತಾಗೋದು. ಅದರಲ್ಲಿ ಯಾವುದ್ಯಾವುದೋ ಬೇಡದೇ ಇರುವಂಥ ವಿಷಯಗಳನ್ನು ಕೇಳೋ ಬದಲು ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಒಬ್ಬ ವೈಷ್ಣವನಾಗಿರುವಂಥವನು ಪೂರ್ಣವಾಗಿ ಅರ್ಹನಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅರ್ಹತೆ ಇರಬೇಕು, ಆಗಲೇ ನಮಗೆ ಅದು ತಿಳಿಯೋದು ಅಥವಾ ಗೊತ್ತಾಗೋದು ಅಥವಾ ನಮಗೆ ಸಿಗುವಂಥದ್ದು. ಭಾಗವತದಲ್ಲಿ ಹೇಳಿರೋ ಹಾಗೆಯೇ ವೈಷ್ಣವನಾದಂಥ ಯಾರೇ ಆಗಿರಬಹುದು ದೇವತೆಗಳ ಎಲ್ಲ ಸದ್ಗುಣಗಳನ್ನು ವೃದ್ಧಿಗೊಳಿಸ್ಕೊಂಡಿರ್ತಾನೆ. ದೇವತೆಗಳು ಅಂತಂದ್ರೇ ಅವರು ಕೂಡ ವೈಷ್ಣವರೇನೆ. ಆ ಮಟ್ಟದ ಎಲ್ಲ ಗುಣಗಳು ನಮ್ಮಲ್ಲೂ ಕೂಡ ಇರಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇರೋದು. ಚೈತನ್ಯ ಚರಿತಾಮೃತದಲ್ಲಿ 26 ಅರ್ಹತೆಗಳನ್ನು ಪ್ರಸ್ತಾಪಿಸಲಾಗಿದೆ. ಒಬ್ಬ ಭಕ್ತನು ತನ್ನಲ್ಲಿ ಕೃಷ್ಣ ಪ್ರಜ್ಞೆಯು ಬೆಳೆದಂತೆಲ್ಲ ತನ್ನಲ್ಲಿರುವ ವೈಷ್ಣವ ಗುಣಗಳು ಹೆಚ್ಚುವಂತೆ ನೋಡಿಕೊಳ್ಳಬೇಕು. ಭಕ್ತನಾದವನು ದೋಷರಹಿತನಾಗಿರಬೇಕು, ಏಕೆಂದರೆ ಭಕ್ತನು ಮಾಡಿದ ಅಪರಾಧವು ದೇವೋತ್ತಮ ಪರಮಪುರುಷನ ಮೇಲಿನ ಒಂದು ಕಳಂಕವಾಗಿ ಬಿಡುತ್ತದೆ. ಭಕ್ತನಾದವನ ಕರ್ತವ್ಯವೇನೆಂದರೆ ತಾನು ಯಾವಾಗಲೂ ಇತರರೊಂದಿಗಿನ ವ್ಯವಹಾರದಲ್ಲಿ ಜಾಗೃತನಾಗಿರಬೇಕು, ಅದರಲ್ಲೂ ಮತ್ತೊಬ್ಬ ಭಗವದ್ಭಕ್ತನೊಂದಿಗೆ ವ್ಯವಹರಿಸುವಾಗ. ಇಲ್ಲಿ ಗುರುಗಳು ಒಬ್ಬ ವೈಷ್ಣವನಾಗಿರುವವನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ 26 ಅರ್ಹತೆಗಳು ಅಂದರೆ ಒಬ್ಬ ವೈಷ್ಣವನಾಗಿರಬೇಕು ಅಂತಂದರೆ 26 ಅರ್ಹತೆಗಳು ಏನು ಅನ್ನೋದ್ರ ಬಗ್ಗೆ ಅದರಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಒಬ್ಬ ಭಕ್ತ ತನ್ನಲ್ಲಿ ಆ ಭಗವಂತನ ಬಗ್ಗೆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾನಲ್ಲ, ಆಗ ವೈಷ್ಣವನಿಗೆ ಏನೇನೆಲ್ಲ ಗುಣಗಳಿರುತ್ತೋ ಅದೆಲ್ಲ ಹೆಚ್ಚಾಗೋ ಹಾಗೆ ಅವ್ನು ನೋಡ್ಕೋಬೇಕು. ಈಗ ಒಬ್ಬ ಪೊಲೀಸ್ ಆಗಬೇಕು ಅಂತಿದ್ರೆ ಅವನಿಗೆ ಕೆಲವೊಂದು ಗುಣಗಳಿರಬೇಕು. ಅವ್ನು ಹೇಗೆ ನಡ್ಕೋಬೇಕು ಏನು ಅನ್ನೋದು ಅವ್ನಿಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನೆಲ್ಲ ಅವ್ನು ರೂಢಿಸ್ಕೋಬೇಕಲ್ವಾ. ಒಬ್ಬ ಒಂದೊಂದು ಕೆಲಸದಲ್ಲೂ ಕೂಡ, ಒಂದೊಂದು ಪದವಿಯಲ್ಲೂ ಕೂಡ, ಒಂದೊಂದು ಅಧಿಕಾರದಲ್ಲೂ ಕೂಡ ಅದರದ್ದೇ ಆದಂಥ ಕೆಲವೊಂದು ಗುಣಗಳಿರುತ್ತೆ. ಆ ರೀತಿ ನಡ್ಕೋಬೇಕು ಅನ್ನೋದಿರುತ್ತೆ. ಅದನ್ನೆಲ್ಲ ಅವನು ಅಳವಡಿಸ್ಕೊಳ್ಬೇಕಾಗತ್ತೆ ಆ ಸಮಯಕ್ಕೆ. ಸೊ ಇಲ್ಲಿ ಕೂಡ ಒಬ್ಬ ಭಕ್ತ ಅಂತ ಅನ್ನಿಸ್ಕೋಬೇಕು, ಒಬ್ಬ ವೈಷ್ಣವ ಅಂತ ಅನ್ನಿಸ್ಕೋಬೇಕು. ಸದಾ ನನ್ನ ಒಳಗಡೆ ಆ ಭಗವಂತನ ಚಿಂತನೆ ನಡೀತಾ ಇರಬೇಕು ಅಂತಂದರೆ ಕೆಲವೊಂದು ಗುಣಗಳು ನಮ್ಮಲ್ಲಿ ಹೆಚ್ಚಾಗೋ ಹಾಗೆ ನಾವು ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಕ್ತನಾಗಿರುವಂಥವನು ಯಾವಾಗಲೂ ದೋಷರಹಿತನಾಗಿರಬೇಕು, ಯಾವುದೇ ದೋಷಗಳು ಅವನಲ್ಲಿ ಇರಬಾರ್ದು, ಆ ರೀತಿ ನೋಡ್ಕೋಬೇಕು. ಅದು ಯಾಕೆ ಅಂತಂದರೆ ಇಲ್ಲಿ ಭಕ್ತ ಮಾಡಿರುವಂಥ ಒಂದೊಂದು ಅಪರಾಧ ಕೂಡ ಭಗವಂತನಿಗೆ ಕಳಂಕ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಭಕ್ತ ಅಂತಂದರೆ ಯಾರು? ಭಗವಂತನಿಗೆ ಸಂಬಂಧಪಟ್ಟವನು. ನಾವೇನಾದರೂ ಮಾಡಿದ್ರೆ ಅವನು ಆ ದೇವ್ರ ಭಕ್ತ ಅಪ್ಪ, ಅವನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ದೇವ್ರಿಗೆ ಬೈಕೊಳ್ತಾರೆ ಹೊರತು ಅಪರಾಧ ಮಾಡಿದಂಥ ಭಕ್ತನಿಗಿಂತ ಭಗವಂತನನ್ನು ಬೈಕೊಳ್ತಾನೆ. ಅವನಿಗೆ ಒಂದು ಕಳಂಕ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೆ ಭಕ್ತರಾದವರು ತುಂಬ ಹುಷಾರಾಗಿರಬೇಕು. ಭಕ್ತನಾಗಿರುವಂಥವನ ಕರ್ತವ್ಯ ಏನು ಅಂತಂದರೆ ಬೇರೆಯವ್ರ ಜೊತೆ ನಾವು ವ್ಯವಹರಿಸ್ತೀವಲ್ವಾ, ಆ ಸಮಯದಲ್ಲಿ ತುಂಬಾ ಜಾಗೃತನಾಗಿರಬೇಕು. ಇಲ್ಲಾಂದರೆ ನೋಡಿ, ದೇವ್ರ ಹೆಸರು ಹೇಳ್ಕೊಂಡು ಇವರೆಲ್ಲ ಮೋಸ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ನೋಡಿ. ಯಾಕೆ ಅಂತಂದರೆ ಒಬ್ಬ ಯಾರಾದರೂ ಆಗಿರ್ಬೋದು, ಒಂದು ಅರ್ಹತೆ ಇರುವಂತಹ ಒಂದು ಜಾಗ ಅಥವಾ ಒಂದು ಪೊಸಿಷನ್ ಅಂತ ಇರುತ್ತೆ, ಅದಕ್ಕೆ ತನ್ನದೇ ಆದಂತಹ ಗೌರವ ಇರುತ್ತೆ. ಅಂಥ ಒಂದು ಪದವಿಯಲ್ಲಿ, ಅಂಥ ಒಂದು ಪೊಸಿಷನಲ್ಲಿ ಇದ್ದಾಗ ಅವನನ್ನು 10 ಜನ ಗಮನಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಅವನೇನಾದರೂ ತಪ್ಪು ಮಾಡಿದ್ರೆ ಅದು ಇಂಡೈರೆಕ್ಟಾಗಿ ಭಗವಂತನಿಗೆ ಆ ಗೌರವ ಬರುತ್ತೆ ಅಥವಾ ಕಳಂಕ ಬರುತ್ತೆ. ಅದಕ್ಕೋಸ್ಕರನೇ ಬೇರೆಯವರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ತುಂಬ ಜಾಗೃತನಾಗಿರಬೇಕು. ಅದರಲ್ಲೂ ಇನ್ನೊಬ್ಬ ಭಕ್ತನ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಇನ್ನೂ ಜಾಗೃತರಾಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಯಾಕಂದರೆ ಭಕ್ತನ ಜೊತೆ ಒಬ್ಬ ಭಕ್ತ ಅಪರಾಧ ಮಾಡಿದ್ರು ಕೂಡ ಅದು ಮಹಾಪರಾಧ ಆಗೋಗುತ್ತೆ. ಈಗ ಸಾಮಾನ್ಯರು ಮಾಡಿದ್ರೆ ಒಂದು ವೇಳೆ ಅದನ್ನು ಕ್ಷಮಿಸ್ಬಿಡ್ತಾನೆ ಭಗವಂತ, ಯಾಕಂದರೆ ಅವ್ರಿಗೆ ತಿಳುವಳಿಕೆ ಇಲ್ಲ.
ಸೊ ಮಾಡಬಾರ್ದು ಅನ್ನೋ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಅದನ್ನು ಕ್ಷಮಿಸಿದ್ರು ಕ್ಷಮಿಸ್ದ. ಆದರೆ ಭಕ್ತನಿಗೆ ಮಾಡಿದಾಗ ಅಲ್ಲಿ ತೊಂದರೆ. ಇಬ್ಬರು ಕೂಡ ತನಗೆ ಬೇಕಾದವ್ರೆ. ಆದ್ರಿಂದನೇ ಭಕ್ತರಾಗಿರುವಂಥವ್ರು ತುಂಬ ಹುಷಾರಾಗಿರಬೇಕು ವ್ಯವಹಾರ ಮಾಡಬೇಕಾದ್ರೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.